ಎಲ್ರಿಗೂ ನಮಸ್ಕಾರ. ಪ್ರಿಮಂದು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನಿಂದ HSTR ಮತ್ತು GPSTRಗೆ ಸಂಬಂಧಪಟ್ಟ ಹಾಗೆ ಕ್ಲಾಸಸ್ನ ಶುರು ಮಾಡ್ತಾ ಇದ್ದೀನಿ. ಮೊದಲನೇ ಪಾಠದಿಂದ ಹಿಡಿದು ಕೊನೆಯ ಪಾಠದವರೆಗೆ ಯಾವ್ಯಾವ ರೀತಿಯಾಗಿರುವಂತಹ ಒಂದು MCQ ಕ್ವೆಶನ್ಸ್ನ ಫ್ರೇಮ್ ಮಾಡ್ಬೋದು, ಹಾಗೆ ಹೇಳಿಕೆ ರೂಪದ ಕ್ವೆಶನ್ಸ್ ಆಗಿರ್ಬೋದು, ಹಾಗೆಯೇ ಮ್ಯಾಚ್ ದ ಫಾಲೋವಿಂಗ್ ಡಿಫಿಕಲ್ಟೀಸ್ ಕ್ವೆಶನ್ಸ್ ಆಗಿರ್ಬೋದು, ಹಾರ್ಡ್ ಲೆವೆಲ್ ಕ್ವೆಶನ್ಸ್ನ ಯಾವ ರೀತಿ ಫ್ರೇಮ್ ಮಾಡ್ಬೋದು ಅದೆಲ್ಲವನ್ನು ಕೂಡ ನಾನು ಪ್ರತಿಯೊಂದು ಚಾಪ್ಟರ್ ವೈಸ್ ನಾನು ಮಾಡ್ತಾ ಹೋಗ್ತೀನಿ. ಸೊ ಹಾಗಾಗಿ 7ನೇ ಕ್ಲಾಸಿಂದ ಶುರು ಮಾಡಿದ್ದೀನಿ. 7th ಸ್ಟ್ಯಾಂಡರ್ಡಿಂದ ಅಪ್ ಟು PUC ತನಕ, ಸೆಕೆಂಡ್ PUC ತನಕ ಇರುವಂತಹ ಎಲ್ಲ ಲೆಸನ್ಸ್ಗಳನ್ನು ಕೂಡ ಚಾಪ್ಟರ್ ವೈಸ್ ಮಾಡೋಣ ಅಂತ ಡಿಸೈಡ್ ಮಾಡಿ ಇವತ್ತಿಂದ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು 7ನೇ ತರಗತಿಯ ಸಮಾಜ ವಿಜ್ಞಾನದ ಅಧ್ಯಾಯ 1 ಜಗತ್ತಿನ ಪ್ರಮುಖ ಘಟನೆಗಳು. ಸೊ ಈ ಅಧ್ಯಾಯದಿಂದ ಬರ್ತಕ್ಕಂತಹ ಬಹು ಆಯ್ಕೆಯ ಪ್ರಶ್ನೋತ್ತರಗಳಾಗಿರ್ಬೋದು, ಹಾಗೆಯೇ ಹೇಳಿಕೆ ರೂಪದ ಪ್ರಶ್ನೋತ್ತರಗಳನ್ನು ಶುರು ಮಾಡ್ತಾ ಇದ್ದೀನಿ. ಸೊ ಖಂಡಿತವಾಗ್ಲೂ ಕೂಡ ಮುಂದೆ ಬರ್ತಕ್ಕಂತಹ GPSTR ಹಾಗೆಯೇ HSTR TET ಎಕ್ಸಾಮ್ಸ್ ಆಗಿರ್ಬೋದು, ಎಲ್ಲ ರೀತಿಯಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲ ಆಗುತ್ತೆ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ, ನಿಮ್ಮ ಸ್ಕ್ರೀನ್ ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಭಾರತವನ್ನು ಯಾವ ರೀತಿಯ ರಾಷ್ಟ್ರವೆಂದು ಪರಿಗಣಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇಲ್ಲಿ ಧಾರ್ಮಿಕ ರಾಷ್ಟ್ರ, ಜಾತ್ಯತೀತ ರಾಷ್ಟ್ರ, ಮಿಲಿಟರಿ ರಾಷ್ಟ್ರ ಮತ್ತು ಕಮ್ಯುನಿಸ್ಟ್ ರಾಷ್ಟ್ರ ಅಂತ ಇದೆ. ಸೊ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ರಾಷ್ಟ್ರ ಅಂತ ಹೇಳಿ ಪರಿಗಣಿಸಿದ್ದಾರೆ ಅನ್ನೋದನ್ನ ನೀವು ಗೆಸ್ ಮಾಡಿದ್ದೀರಾ ಅಲ್ವಾ? ಎಸ್, ಆಪ್ಷನ್ 2 ಜಾತ್ಯತೀತ ರಾಷ್ಟ್ರ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗಿರುತ್ತೆ. ಸೊ ಭಾರತದಲ್ಲಿ ಜಗತ್ತಿನ ಎಲ್ಲ ಧರ್ಮಗಳನ್ನು ಅನುಸರಿಸುವಂತಹ ಜನರು ಇರೋದ್ರಿಂದ ಇದನ್ನ ಜಾತ್ಯತೀತ ರಾಷ್ಟ್ರ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಎಲ್ಲ ಧರ್ಮೀಯರು ಕೂಡ ಸೌಹಾರ್ದದಿಂದ ಬಾಳ್ತಾ ಇರೋದ್ರಿಂದ ನಮ್ಮ ಭಾರತವನ್ನ ಜಾತ್ಯತೀತ ರಾಷ್ಟ್ರ ಅಂತ ಹೇಳಿ ಕರೆಯುವಂಥದ್ದು. ಓಕೆ, 2ನೇ ಪ್ರಶ್ನೆ ನೋಡಿ, ಮಧ್ಯಯುಗದಲ್ಲಿ ಯಾವ ಭಾಗಗಳಲ್ಲಿ ಆದ ಸ್ಥಿತ್ಯಂತರಗಳು ಭಾರತದ ಮೇಲೆ ಪ್ರಭಾವವನ್ನ ಬೀರಿದ್ವು ಅಂತ ಕೇಳಿದ್ದಾರೆ. ಆಪ್ಷನ್ 1 ಅಮೆರಿಕ ಮತ್ತು ಆಫ್ರಿಕಾ, ಆಪ್ಷನ್ 2 ಯುರೋಪ್ ಮತ್ತು ಏಷ್ಯಾ, ಆಪ್ಷನ್ 3 ಆಸ್ಟ್ರೇಲಿಯಾ, ಆಪ್ಷನ್ 4 ಅಂಟಾರ್ಕ್ಟಿಕಾ ಅಂತ ಇದೆ. ಸೊ ಸರಿಯಾಗಿರ್ತಕ್ಕಂತಹ ಆನ್ಸರ್ ಏನಿರ್ಬೋದು ಹಾಗಾದ್ರೆ ಒಂದು ಪ್ರಶ್ನೆಗೆ? ಎಸ್, ಆಪ್ಷನ್ 2 ಯುರೋಪ್ ಮತ್ತು ಏಷ್ಯಾ. ಸಾರಿ, ಅದು ಮತ್ತು ಆಗಬೇಕು. ಯುರೋಪ್ ಮತ್ತು ಏಷ್ಯಾ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಮಧ್ಯಯುಗದಲ್ಲಿ ಯುರೋಪ್ ಮತ್ತು ಏಷ್ಯಾದಲ್ಲಿ ನಡೆದಂತಹ ಒಂದು ಸಾಮಾಜಿಕ, ಧಾರ್ಮಿಕ ಮತ್ತು ವೈಚಾರಿಕ ಬದಲಾವಣೆಗಳೇನಿದ್ದಾವೆ ಭಾರತದ ಮೇಲೆ ಪ್ರಭಾವವನ್ನು ಬೀರಿರ್ತಕ್ಕಂಥದ್ದು. ಆಪ್ಷನ್ 2 ಆನ್ಸರ್ ಆಗುತ್ತೆ. ನೆಕ್ಸ್ಟ್ 3ನೇ ಒಂದು ಪ್ರಶ್ನೆ ನೋಡಿ, ಭಾರತದ ಇತಿಹಾಸದ ಸಂದರ್ಭದಲ್ಲಿ ಯಾವ ಧರ್ಮಗಳ ಉದಯ ಮತ್ತು ಬೆಳವಣಿಗೆಯನ್ನು ನಾವು ಗುರುತಿಸಬಹುದು ಅನ್ನೋದು ಪ್ರಶ್ನೆ. ಆಪ್ಷನ್ಸ್ ನೋಡಿ, ಬೌದ್ಧ ಮತ್ತು ಜೈನ, ಸಿಖ್ ಮತ್ತು ಪಾರ್ಸಿ, ಕ್ರೈಸ್ತ ಮತ್ತು ಇಸ್ಲಾಂ, ಹಿಂದೂ ಮತ್ತು ಯಹೂದಿ ಅಂತ ಇದೆ. ಸೊ ಈ ಪ್ರಶ್ನೆಗೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 3 ಕ್ರೈಸ್ತ ಮತ್ತು ಇಸ್ಲಾಂ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಮುಖ್ಯವಾಗಿ ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳ ಒಂದು ಉದಯ ಆಗಿರ್ಬೋದು ಮತ್ತು ಅವುಗಳ ಒಂದು ಪ್ರಭಾವಗಳನ್ನು ಭಾರತದ ಇತಿಹಾಸದ ಸಂದರ್ಭದಲ್ಲಿ ಗುರುತಿಸಿರುವಂಥದ್ದು. ಹಾಗಾಗಿ ಆಪ್ಷನ್ 3 ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ 4ನೇ ಒಂದು ಪ್ರಶ್ನೆ, ಇತಿಹಾಸವು ಯಾವುದನ್ನು ಕ್ರಮಬದ್ಧವಾಗಿ ಹೇಳುತ್ತದೆ ಅಥವಾ ಕ್ರಮಬದ್ಧವಾಗಿ ಅಧ್ಯಯನ ಮಾಡುತ್ತೆ ಅನ್ನೋದು ಪ್ರಶ್ನೆ. ಸೊ ಈ ಪ್ರಶ್ನೆಗೆ ಆಪ್ಷನ್ಸ್ನ ನೋಡಿ, ಈ ರೀತಿ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಈ ಒಂದು ಪ್ರಶ್ನೆಗೆ ಆಪ್ಷನ್ 4 ನೋಡಿ ಇಲ್ಲಿ. ಆಪ್ಷನ್ 2 ಗತಕಾಲದ ಸಂಗತಿಗಳನ್ನು ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ಸೊ ಇತಿಹಾಸ ಅಂತಕ್ಕಂಥದ್ದು ಆಗಿ ಹೋಗಿರ್ತಕ್ಕಂತಹ ಒಂದು ಘಟನೆಗಳನ್ನು, ಗತಕಾಲದಲ್ಲಿ ನಡೆದ ವಿಷಯಗಳನ್ನು ಕ್ರಮಬದ್ಧವಾಗಿ ಇದೇನು ಮಾಡುತ್ತೆ, ವಿವರಿಸ್ತಾ ಹೋಗುತ್ತೆ. ಇದು ಮಾನವ ಸಾಧನೆಗಳನ್ನು ತಿಳಿಸ್ಕೊಡೋದ್ರಿಂದ ಇತಿಹಾಸ ಅಂತಕ್ಕಂಥದ್ದು ಗತಕಾಲದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುತ್ತೆ ಅನ್ನುವಂತಹ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ. ಓಕೆ, ನೆಕ್ಸ್ಟು 5ನೇ ಒಂದು ಪ್ರಶ್ನೆ, ಇತಿಹಾಸದಲ್ಲಿ ಒಂದು ಘಟನೆಯನ್ನು ಹೇಳುವಾಗ ಮುಖ್ಯವಾಗಿ ಎಷ್ಟು ಅಂಶಗಳಿರ್ತವೆ ಅಂತ ಕೇಳಿದ್ದಾರೆ. ಸೊ ಇತಿಹಾಸದಲ್ಲಿ ಒಂದು ಘಟನೆಯನ್ನು ಹೇಳುವಾಗ ಮುಖ್ಯವಾಗಿ ಆಪ್ಷನ್ 3 ಅಥವಾ ಆಪ್ಷನ್ ಸಿ 3 ಅನ್ನೋದು ಆನ್ಸರ್ ಆಗುತ್ತೆ. ಸೊ ಒಂದು ಘಟನೆಯನ್ನು ವಿವರಿಸಬೇಕಾದ್ರೆ ಯಾವಾಗ ನಡೆಯಿತು ಅಂದರೆ ಎಷ್ಟನೇ ಇಸ್ವಿಯಲ್ಲಿ ನಡೆಯಿತು, ಎಲ್ಲಿ ನಡೆಯಿತು ಅಂದರೆ ಯಾವ ಸಂದರ್ಭದಲ್ಲಿ ನಡೆಯಿತು, ಮತ್ತು ಸಂಬಂಧಪಟ್ಟವರು ಯಾರು, ಯಾವ ವ್ಯಕ್ತಿಗಳ ನಡುವೆ ನಡೆಯಿತು ಅನ್ನೋದನ್ನು 3 ಅಂಶಗಳ ಮುಖಾಂತರ ನಾವು ಎಕ್ಸ್ಪ್ಲೇನ್ ಮಾಡೋದ್ರಿಂದ 3 ಅಂಶಗಳು ಮುಖ್ಯವಾಗಿರುತ್ತೆ. ಸೊ ಆಪ್ಷನ್ 3 ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗಿರುತ್ತೆ.
ನೆಕ್ಸ್ಟ್ 6ನೇ ಪ್ರಶ್ನೆ, ರಿಲಿಜನ್ ಎಂಬ ಆಂಗ್ಲ ಪದಕ್ಕೆ ಕನ್ನಡದಲ್ಲಿ ಯಾವ ಪದವನ್ನು ಬಳಸ್ತಾರೆ ಅಂತ ಕೇಳಿದ್ದಾರೆ. ಸೊ ರಿಲಿಜನ್ ಅಂತಂದರೆ ಇಂಗ್ಲೀಷ್ ವರ್ಡ್ ಅದು, ಓಕೆನಾ. ರಿಲಿಜನ್ ಅನ್ನೋದು ಇಂಗ್ಲೀಷ್ ವರ್ಡ್. ಕನ್ನಡದಲ್ಲಿ ನಾವು ಇದನ್ನು ಹೇಳಬೇಕಂದ್ರೆ ಯಾವ ಪದವನ್ನು ಬಳಸ್ತೀವಿ ಅನ್ನೋದು. ಸೊ ಈ ಪ್ರಶ್ನೆಗೆ ಸರಿಯಾದ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ, ಧರ್ಮ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ರಿಲಿಜನ್ ಎಂಬ ಆಂಗ್ಲ ಪದಕ್ಕೆ ಕನ್ನಡದಲ್ಲಿ ಧರ್ಮ ಅಂತ ಹೇಳೋದು ಅಥವಾ ಧರ್ಮ ಅಂತ ಬಳಸೋದು ಸಾಮಾನ್ಯ ವಾಡಿಕೆ ಆಗಿರೋದ್ರಿಂದ ಆಪ್ಷನ್ ಬಿ, ಧರ್ಮ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗಿರುತ್ತೆ. ನೆಕ್ಸ್ಟು 7ನೇ ಒಂದು ಪ್ರಶ್ನೆ ನೋಡಿ, ಈ ರೀತಿ ಇದೆ. ಕ್ರೈಸ್ತ ಧರ್ಮ ಯೇಸು ಯಾವ ವಯಸ್ಸಿನಲ್ಲಿ ಬಡವರ ಮತ್ತು ದೀನರ ಸೇವೆ ಮಾಡೋದಕ್ಕೆ ಮನೆಯಿಂದ ಹೊರಗಡೆ ಬರ್ತಾರೆ? ಸೊ ಯೇಸು ಅಂದರೆ ಯಾರು? ಇಲ್ಲಿ ಕ್ರೈಸ್ತ ಧರ್ಮದ ಸ್ಥಾಪಕರು ಅಲ್ವಾ, ಯೇಸು ಕ್ರಿಸ್ತ ಅಂತ ಹೇಳಿ ಕರಿತೀವಿ. ಸುಮಾರು 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತರು ಕ್ರೈಸ್ತ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ. ಹಾಗೆಯೇ ಕ್ರೈಸ್ತ ಧರ್ಮ ಅಂತ ಬಂದಾಗ ಬೈಬಲ್ ಅವರ ಒಂದು ಪವಿತ್ರ ಗ್ರಂಥ ಆಗಿರುತ್ತೆ. ಸೊ ಇಲ್ಲಿ ಕೇಳಿರುವಂಥದ್ದು ಯೇಸು ಕ್ರಿಸ್ತರ ಬಗ್ಗೆ. ಸೊ ಯೇಸು ಕ್ರಿಸ್ತರು ಯಾವ ವಯಸ್ಸಿನಲ್ಲಿ ದೀನರ ಮತ್ತು ಬಡವರ ಬಗ್ಗರ ಸಹಾಯ ಮಾಡೋದಕ್ಕೆ ಮನೆಯಿಂದ ಹೊರಗಡೆ ಬಂದರು ಅಂತ. ಸೊ ಇದಕ್ಕೆ ಆಪ್ಷನ್ಸ್ ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ. ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಬಿ, 30 ಅನ್ನೋದು ಆನ್ಸರ್ ಆಗುತ್ತೆ. ಯೇಸು ಕ್ರಿಸ್ತರಿಗೆ ಸುಮಾರು 30 ವರ್ಷ ಆದಾಗ ಅವರು ಜನರ ಒಂದು ಸೇವೆಯನ್ನು ಮಾಡೋದಕ್ಕೆ ಅವರು ಮನೆಯಿಂದ ಹೊರಗಡೆ ಬರುವಂಥದ್ದು ಅಥವಾ ಅವರ ಒಂದು ಜೀವನವನ್ನು ಮುಡಿಪಾಗಿಟ್ಟಿರುವಂಥದ್ದು. ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಯೇಸುವಿನ ಮರಣದ ನಂತರ ಅವರ ಒಂದು ಬೋಧನೆಗಳನ್ನು ಯಾರು ಪ್ರಚಾರ ಮಾಡಿದ್ರು ಅನ್ನೋದು ಪ್ರಶ್ನೆ. ಓಕೆ, ಸೊ ಈ ಪ್ರಶ್ನೆಗೆ ಆಪ್ಷನ್ಸ್ ನೋಡಿ, ರೋಮನ್ ಸೈನಿಕರು, 12 ಮಂದಿ ಪರಮಶಿಷ್ಯರು, ವಿರೋಧಿಗಳು, ವ್ಯಾಪಾರಿಗಳು ಅಂತ ಇದೆ. ಯೇಸು ಮರಣ ಹೊಂದಿದ ನಂತರ ಅವರ ಒಂದು ತತ್ವಗಳನ್ನಾಗಿರ್ಬೋದು, ಅವರ ಒಂದು ಬೋಧನೆಗಳನ್ನು ಅವರ 12 ಮಂದಿ ಪರಮಶಿಷ್ಯರು ಏನಿದ್ದಾರೆ ಅವರು ಪ್ರಚಾರವನ್ನು ಮಾಡುವಂಥದ್ದು. ಓಕೆ, ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ಮುಂದಿನ ಒಂದು ಪ್ರಶ್ನೆ, ಮೊಹಮ್ಮದ್ ಪೈಗಂಬರರ ತಂದೆ ತಾಯಿ ಯಾರು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಮೊಹಮ್ಮದ್ ಪೈಗಂಬರರು ಅಂತ ಬಂದಾಗ ಇವರು ಅರಬ್ ದೇಶದ ಮೆಕ್ಕಾ ನಗರದಲ್ಲಿ ಜನಿಸೋ ಯಾರು ಇವರು? ಇಸ್ಲಾಂ ಧರ್ಮದ ಪ್ರವಾದಿಯಾಗಿರ್ತಾರೆ ಇವರು. ಇವರೊಂದು ತಂದೆ ತಾಯಿ ಅಂತ ಬಂದಾಗ ಆಪ್ಷನ್ ನೋಡಿ ಇಲ್ಲಿ ಅಬ್ದುಲ್ಲಾ ಮತ್ತು ಅಮೀನಾ, ಜೋಸೆಫ್ ಆ್ಯಂಡ್ ಮೇರಿ, ಅಕ್ಬರ್ ಆ್ಯಂಡ್ ಜೋಧ, ತೈಮೂರ್ ಮತ್ತು ಖದೀಜಾ ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಎ, ಅಬ್ದುಲ್ಲಾ ಆ್ಯಂಡ್ ಅಮೀನಾ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ಮೊಹಮ್ಮದ್ ಪೈಗಂಬರರ ತಂದೆ ತಾಯಿ ಅಂತ ಬಂದಾಗ ಅಬ್ದುಲ್ಲಾ ಮತ್ತು ಅಮೀನಾ. ಸೊ ಅವರು ಹುಟ್ಟುವುದಕ್ಕೆ ಮುಂಚೆನೇ ಏನಾಗ್ತಾರೆ, ಅಬ್ದುಲ್ಲಾ ಅವರು ತೀರ್ಕೊಳ್ತಾರೆ. ಸೊ ಹಾಗಾಗಿ ಸಿಂಗಲ್ ಪೇರೆಂಟ್. ಸೊ ಆಪ್ಷನ್ 1 ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮೊಹಮ್ಮದ್ರಿಗೆ ಯಾವ ವಯಸ್ಸಿನಲ್ಲಿ ಪ್ರವಾದಿತ್ವ ದೊರೆಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವ ವಯಸ್ಸಿನಲ್ಲಿ ಅವರಿಗೆ ಈ ಒಂದು ಪ್ರವಾದಿತ್ವ ಅಂತಕ್ಕಂಥದ್ದು ದೊರೆಯುತ್ತೆ ಅನ್ನೋದು. ಆಪ್ಷನ್ಸ್ ನೋಡಿ, 30, 40, 50, 25 ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಅಂತ ಬಂದಾಗ ನಾವು ಆಪ್ಷನ್ 2, 40 ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ಓಕೆ, 40ನೇ ವಯಸ್ಸಿನಲ್ಲಿ ಮೊಹಮ್ಮದ್ ಪೈಗಂಬರರಿಗೆ ಪ್ರವಾದಿತ್ವ ದೊರೆಯುವಂಥದ್ದು. ಓಕೆ, ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ, ಮುಸಲ್ಮಾನರ ಹಿಜಿರಾಶಕ್ಕೆ ಯಾವಾಗ ಆರಂಭವಾಯಿತು ಅಂತ ಕೇಳಿದ್ದಾರೆ. ಸೊ ಮುಸಲ್ಮಾನರ ಹಿಜಿರಾಶಕ್ಕೆ ಯಾವಾಗ ಆರಂಭ ಆಗುತ್ತೆ? ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ. ಸರಿಯಾಗಿರ್ತಕ್ಕಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಪ್ಷನ್ 2, ಮೆಕ್ಕಾದಿಂದ ಮದೀನಕ್ಕೆ ಹೋದ ವರ್ಷದಿಂದ. ಅಂದರೆ ಮೊಹಮ್ಮದ್ ಪೈಗಂಬರರು ಮೆಕ್ಕಾದಿಂದ ಮದೀನಕ್ಕೆ ಹೊರಡ್ತಾರೆ. ಸೊ ಆ ವರ್ಷದಿಂದ ಏನಾಗುತ್ತೆ, ಇವರ ಒಂದು ಹಿಜಿರಾಶಕ್ಕೆ ಆರಂಭ ಆಗುವಂಥದ್ದು. ಓಕೆ, ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ, ಇಸ್ಲಾಂ ಧರ್ಮದಲ್ಲಿ ಎಷ್ಟು ಆಧಾರ ಸ್ತಂಭಗಳಿವೆ ಅಂತ ಕೇಳಿದ್ದಾರೆ. ಸೊ ಇಸ್ಲಾಂ ಧರ್ಮದಲ್ಲಿ ನಾವು ಪ್ರಮುಖವಾಗಿ ಎಷ್ಟು ಆಧಾರ ಸ್ತಂಭಗಳನ್ನ ನೋಡ್ತೀವಿ? 5 ಆಧಾರ ಸ್ತಂಭಗಳನ್ನು ನೋಡ್ತೀವಿ. ಆಪ್ಷನ್ 3. ಯಾವ್ಯಾವುದು 5 ಆಧಾರ ಸ್ತಂಭಗಳು? ಮೊದಲನೇದು ಕಲೀಮಾ, ಅದಾದಮೇಲೆ ಜಕಾತ್, ರೋಜಾ, ನಮಾಜ್, ಆಮೇಲೆ ಕೊನೆಯದಾಗಿ ಹಜ್. ಸೊ ಈ ರೀತಿ 5 ಇಸ್ಲಾಂ ಧರ್ಮದಲ್ಲಿ ಆಧಾರ ಸ್ತಂಭಗಳನ್ನು ನಾವು ನೋಡ್ತೀವಿ. ಓಕೆ, ಸೊ ಆಪ್ಷನ್ ಸಿ ಸರಿಯಾದ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮೊಹಮ್ಮದರ ಉತ್ತರಾಧಿಕಾರಿಗಳನ್ನು ಏನಂತ ಹೇಳಿ ಕರೀತಾರೆ ಅಂತ ಕೇಳಿದ್ದಾರೆ. ಸೊ ಮೊಹಮ್ಮದರ ಉತ್ತರಾಧಿಕಾರಿಗಳನ್ನ ಏನಂತ ಹೇಳಿ ಕರೀತಾರೆ? ಆಪ್ಷನ್ಸ್ ನೋಡಿ, ಸುಲ್ತಾನ, ಖಲೀಫಾ, ರಾಜ, ನವಾಬ ಅಂತ ಇದೆ. ಸೊ ಆಪ್ಷನ್ 2 ಖಲೀಫಾ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಸೊ ಇದು ಪ್ರವಾದಿ ಮೊಹಮ್ಮದರ ಉತ್ತರಾಧಿಕಾರಿಗಳನ್ನು ಖಲೀಫರು ಅಂತ ಹೇಳಿ ಕರೀತಾ ಇದ್ರು ಅಂತಕ್ಕಂಥದ್ದು. ನೆಕ್ಸ್ಟು 14ನೇ ಪ್ರಶ್ನೆ, ದೆಹಲಿ ಸುಲ್ತಾನರ ಆಳ್ವಿಕೆಗೆ ಯಾರು ಕಾರಣ ಅಂತ ಕೇಳಿದ್ದಾರೆ. ಯಾರು ದೆಹಲಿ ಸುಲ್ತಾನರ ಆಳ್ವಿಕೆಗೆ ಕಾರಣರಾಗ್ತಾರೆ ಅಂತ? ಆಪ್ಷನ್ಸ್ ನೋಡಿ, ಇಲ್ಲಿ ಮಂಗೋಲರು, ಟರ್ಕರು, ರೋಮನರು ಮತ್ತು ಗ್ರೀಕರು ಅಂತ ಇದೆ. ಇಲ್ಲಿ ದೆಹಲಿ ಸುಲ್ತಾನರ ಆಳ್ವಿಕೆಗೆ ಅಡಿಪಾಯ ಹಾಕಿದವರು ಅಂತ ಬಂದಾಗ ಆಪ್ಷನ್ ಬಿ, ಟರ್ಕರು ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗಿರುತ್ತೆ.
ಓಕೆ, ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, 15ನೇ ಪ್ರಶ್ನೆ, ಅರೇಬಿಯನ್ ನೈಟ್ಸ್ ಯಾವ ಭಾಷೆಯ ಕೃತಿ ಅಂತ ಕೇಳಿದ್ದಾರೆ. ಸೊ ಅರೇಬಿಯನ್ ನೈಟ್ಸ್ ಅನ್ನುವಂತಹ ಒಂದು ಕೃತಿ ಯಾವ ಭಾಷೆಯಲ್ಲಿದೆ ಅಂತ. ಆಪ್ಷನ್ಸ್ ಕನ್ನಡ, ಪರ್ಷಿಯನ್, ಗ್ರೀಕ್, ಸಂಸ್ಕೃತ ಅನ್ನೋದು ಆಪ್ಷನ್ಸ್. ಸರಿಯಾದ ಉತ್ತರ ಈ ಒಂದು ಪ್ರಶ್ನೆಗೆ ಆಪ್ಷನ್ ಬಿ, ಅರೇಬಿಯನ್ ನೈಟ್ಸ್ ಅನ್ನೋದು ಈ ಒಂದು ಪರ್ಷಿಯನ್ ಲ್ಯಾಂಗ್ವೇಜಲ್ಲಿ, ಪರ್ಷಿಯನ್ ಭಾಷೆಯ ಒಂದು ಶ್ರೇಷ್ಠ ಕೃತಿಗಳಲ್ಲಿ ಒಂದು ಅರೇಬಿಯನ್ ನೈಟ್ಸ್. ನೆಕ್ಸ್ಟ್ 16ನೇ ಪ್ರಶ್ನೆ, ರುಬಾಯತ್ ಕೃತಿಯನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ. ಸೊ ರುಬಾಯತ್ ಅನ್ನೋದು ಒಂದು ಪರ್ಷಿಯನ್ ಕೃತಿ ಆಗಿರುತ್ತೆ. ಸೊ ಈ ಒಂದು ಪರ್ಷಿಯನ್ ಕೃತಿಯನ್ನು ಬರೆದಿದ್ದು ಯಾರು ಅನ್ನೋದು ಪ್ರಶ್ನೆ. ಸೊ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ. ಆಪ್ಷನ್ ಎ, ಬಿ, ಸಿ. ಸರಿಯಾದಂತಹ ಒಂದು ಆನ್ಸರ್ ಈ ಪ್ರಶ್ನೆಗೆ ಆಪ್ಷನ್ 1 ಉಮರ್ ಖಯ್ಯಾಮ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ. ಸೊ ಉಮರ್ ಖಯ್ಯಾಮ್ ಬರೆದಿರ್ತಕ್ಕಂತಹ ರುಬಾಯತ್ ಕೃತಿ ಪರ್ಷಿಯನ್ ಭಾಷೆಯ ಪ್ರಸಿದ್ಧ ಕೃತಿ ಆಗಿರುವಂಥದ್ದು. ಆಪ್ಷನ್ 1 ಆನ್ಸರ್ ಈ ಒಂದು ಪ್ರಶ್ನೆಗೆ. ಮುಂದಿನ ಒಂದು ಪ್ರಶ್ನೆ, ಯುನಾನಿ ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಯುನಾನಿ ಅನ್ನೋದು ಏನು ಅನ್ನೋದು. ಸೊ ಆಪ್ಷನ್ಸ್ ಈ ರೀತಿ ಕೊಟ್ಟಿದ್ದಾರೆ. ಸರಿಯಾಗಿರ್ತಕ್ಕಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಪ್ಷನ್ 2 ವೈದ್ಯ ಪದ್ಧತಿ. ಯುನಾನಿ ಎನ್ನುವಂತಹ ಒಂದು ವೈದ್ಯ ಪದ್ಧತಿ ಏನಿದೆ ಅರಬ್ಬರು ನಮಗೆ ನೀಡಿರ್ತಕ್ಕಂತಹ ಒಂದು ಕೊಡುಗೆ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಅಂತ ಹೇಳ್ಬೋದು. 18ನೇ ಪ್ರಶ್ನೆ, ಯಹೂದಿಗಳು, ಕ್ರೈಸ್ತರು ಮತ್ತು ಮುಸಲ್ಮಾನರಿಗೆ ಯಾವುದು ಪವಿತ್ರ ಭೂಮಿಯಾಗಿತ್ತು ಅಂತ ಕೇಳಿದ್ದಾರೆ. ಆಪ್ಷನ್ ನೋಡಿಲಿ, ಭಾರತ, ಪ್ಯಾಲೆಸ್ತೈನ್ ಅಂಡ್ ಜೆರುಸಲೆಂ. ಆಪ್ಷನ್ ಸಿ ಚೀನಾ. ಆಪ್ಷನ್ ಡಿ ಅಫ್ಘಾನಿಸ್ತಾನ್. ಯಹೂದಿ, ಕ್ರೈಸ್ತರು ಮತ್ತು ಮುಸಲ್ಮಾನರು ಈ ಮೂವರಿಗೂ ಕೂಡ, ಈ ಮೂರು ಧರ್ಮದವರಿಗೂ ಕೂಡ ಪವಿತ್ರ ಭೂಮಿ ಅಂತ ಬಂದಾಗ ಆಪ್ಷನ್ ಬಿ ಪ್ಯಾಲೆಸ್ತೈನ್ ಮತ್ತು ಜೆರುಸಲೆಂ. ಸೊ ಪ್ಯಾಲೆಸ್ತೈನಿನ ರಾಜಧಾನಿನೇ ಜೆರುಸಲೆಂ. ಓಕೆ, ಸೊ ಇದು ಯಹೂದಿಗಳಾಗಿರಬಹುದು, ಕ್ರೈಸ್ತರಾಗಿರಬಹುದು ಮತ್ತು ಮುಸಲ್ಮಾನರು ಈ ಮೂರು ಧರ್ಮದವರಿಗೂ ಕೂಡ ಬಹಳನೇ ಪವಿತ್ರ ಭೂಮಿ ಆಗಿರುತ್ತೆ. ನೆಕ್ಸ್ಟ್ 19ನೇ ಒಂದು ಪ್ರಶ್ನೆ, ಕ್ರೈಸ್ತರು ಮತ್ತು ಮುಸಲ್ಮಾನರ ನಡುವೆ ನಡೆದ ಯುದ್ಧಗಳನ್ನ ಏನಂತ ಹೇಳಿ ಕರೀತಾ ಇದ್ರು ಅಂತ ಹೇಳಿ ಕೇಳಿದ್ದಾರೆ. ಓಕೆನಾ, ಮಹಾಯುದ್ಧ, ಕ್ರೂಸೇಡ್ಸ್, ಕ್ರಾಂತಿ, ಅಂತರ್ಯುದ್ಧ ಅಂತ ಇದೆ. ಸೊ ಇಲ್ಲಿ ಜೆರುಸಲೆಂ ಏನು ಕ್ರೈಸ್ತರು ಮತ್ತು ಮುಸಲ್ಮಾನರ ನಡುವೆ ನಡೆದಂತಹ ಯುದ್ಧಗಳನ್ನು ಕ್ರೂಸೈಡ್ಸ್ ಅಂತ ಹೇಳಿ ಕರೀತಾ ಇದ್ರು. ಓಕೆ, ಜೆರುಸಲೆಮನ್ನು ವಶಪಡಿಸಿಕೊಳ್ಳೋದಕ್ಕೋಸ್ಕರ ಕ್ರೈಸ್ತರು ಮತ್ತು ಮುಸಲ್ಮಾನರ ನಡುವೆ ನಡೆದಂತಹ ಒಂದು ಯುದ್ಧ ಎಷ್ಟು ಸಾಲಿ ನಡೆಯುತ್ತೆ ಅಂತ ಹೇಳಿದರೆ 9 ಬಾರಿ ಯುದ್ಧ ನಡೆಯುತ್ತೆ. ಓಕೆ, ಆ ಯುದ್ಧಗಳನ್ನು ಏನಂತ ಹೇಳಿ ಕರೀತಾರೆ, ಕ್ರೂಸೈಡ್ಸ್ಗಳು ಅಥವಾ ಕನ್ನಡದಲ್ಲಿ ಧರ್ಮ ಯುದ್ಧಗಳು ಅಂತ ಹೇಳಿ ಕರೀತಾರೆ. ಓಕೆನಾ, ಸೊ ಈ ಧರ್ಮ ಯುದ್ಧಗಳಿಗೆ ಏನು ಕಾರಣ ಅಂತ ಹೇಳಿದ್ರೆ ಟರ್ಕರು ಯಾತ್ರಿಗಳ ಮೇಲೆ ನಿಷೇಧವನ್ನು ಹೇರಿರುವಂಥದ್ದು. ಟರ್ಕರ್ ಏನು ಮಾಡ್ತಾರೆ, ಜೆರುಸಲೆಂ ಯಾತ್ರಿಗಳ ಮೇಲೆ ನಿಷೇಧವನ್ನು ಹೇರ್ತಾರೆ. ಸೊ ಆ ಒಂದು ಕಾರಣದಿಂದ ಈ ಒಂದು ಕ್ರೂಸೈಡ್ಸ್ ಅಥವಾ ಧರ್ಮ ಯುದ್ಧಗಳು ಆಗುವಂಥದ್ದು. ಓಕೆ, ನೆಕ್ಸ್ಟ್ 20ನೇ ಒಂದು ಪ್ರಶ್ನೆ, ಮಂಗೋಲರನ್ನ ಒಂದುಗೂಡಿಸಿ ವಿಶಾಲ ಸಾಮ್ರಾಜ್ಯವನ್ನ ಕಟ್ಟಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಈ ರೀತಿ ಕೇಳಿದ್ದಾರೆ. ಆಪ್ಷನ್ 1 ಕುಬ್ಲಾಯ್ ಖಾನ್, ಆಪ್ಷನ್ 2 ಚಂಗೀಸ್ ಖಾನ್, ಆಪ್ಷನ್ 3 ತೈಮೂರ್, ಆಪ್ಷನ್ 4 ಬಾಬರ್ ಅಂತ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ 2 ಚಂಗೀಸ್ ಖಾನ್ ಅನ್ನೋದು ಆನ್ಸರ್ ಆಗುತ್ತೆ. ಚಂಗೀಸ್ ಖಾನ್ ಮಂಗೋಲರನ್ನ ಒಂದುಗೂಡಿಸಿ ವಿಶಾಲವಾಗಿರ್ತಕ್ಕಂತಹ ಒಂದು ಸಾಮ್ರಾಜ್ಯವನ್ನ ಕಟ್ಟುವಂಥದ್ದು. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ 21ನೇ ಪ್ರಶ್ನೆ, ಚಂಗೀಸ್ ಖಾನನ ಮೊಮ್ಮಗ ಯಾರು ಅಂತ ಕೇಳಿದ್ದಾರೆ. ಸೊ ಯಾರು ಚಂಗೀಸ್ ಖಾನನ ಮೊಮ್ಮಗ ಅನ್ನೋದು. ಆಪ್ಷನ್ ನೋಡಿ ಇಲ್ಲಿ ಬಾಬರ್, ಕುಬ್ಲಾಯ್ ಖಾನ್, ಅಕ್ಬರ್, ತೈಮೂರ್ ಅಂತ ಇದೆ. ಸೊ ಇಲ್ಲಿ ಚಂಗೀಸ್ ಖಾನನ ಮೊಮ್ಮಗ ಆಪ್ಷನ್ ಬಿ ಕುಬ್ಲಾಯ್ ಖಾನ್ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಕುಬ್ಲಾಯ್ ಖಾನ್ ಏನಿದ್ದಾನೆ ಚಂಗೀಸ್ ಖಾನನ ಮೊಮ್ಮಗನಾಗಿರ್ತಾನೆ. ಕುಬ್ಲಾಯ್ ಖಾನ್ ಬಹಳ ದಯಾಳು ಮತ್ತು ಉತ್ತಮ ಆಡಳಿತಗಾರ ಕೂಡ ಆಗಿರ್ತಾನೆ. ಹಾಗೆಯೇ ಕ್ಷಾಮ ಬಂದಾಗ ಹಸಿದವ್ರಿಗೆ ಅನ್ನದಾನ ಮಾಡಿದಂತಹ ಒಬ್ಬ ದೊರೆ ಕೂಡ ಕುಬ್ಲಾಯ್ ಖಾನ್ ಆಗಿರ್ತಾನೆ. ಸೊ ಹಾಗಾಗಿ ಇವನು ಬಹಳ ನಿಷ್ಠಾವಂತ, ದಯಾಳು, ಉತ್ತಮ ಆಡಳಿತಗಾರ ಅಂತಕ್ಕಂತಹ ಹೆಸರನ್ನು ಕೂಡ ಇವನು ತಗೊಂಡಿರೋ ಅಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಟರ್ಕರು ಕಟ್ಟಿದ ಮಿಲಿಟರಿ ರಾಜ್ಯದ ಹೆಸರೇನು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ. ಮಂಗೋಲಿ ಸಾಮ್ರಾಜ್ಯ, ಆಟೋಮನ್, ರೋಮನ್ ಸಾಮ್ರಾಜ್ಯ ಮತ್ತು ಮುಘಲ್ ರಾಜ್ಯ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ 2 ಆಟೋಮನ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಟರ್ಕರು ಕಟ್ಟಿದ ಮಿಲಿಟರಿ ರಾಜ್ಯ ಆಟೋಮನ್ ಅನ್ನುವಂತಹ ಒಂದು ಪ್ರಬಲ ಮಿಲಿಟರಿ ರಾಜ್ಯವನ್ನು ಕಟ್ಟುವಂಥದ್ದು. ನೆಕ್ಸ್ಟ್ 23ನೇ ಒಂದು ಪ್ರಶ್ನೆ, ಇದು ಬಂದ್ಬಿಟ್ಟು ಹೇಳಿಕೆ ಮತ್ತು ಕಾರಣ ಆಗಿರುತ್ತೆ. ಓಕೆನಾ, ಸೊ ಮೊದಲನೇದು ನೋಡಿ ಇಲ್ಲಿ ಪ್ರತಿಪಾದನೆ ಮತ್ತು ಕಾರಣ ಅಂದರೆ ಅಸರ್ಷನ್ ಆ್ಯಂಡ್ ರೀಸನ್. ಸೊ ಪ್ರತಿಪಾದನೆ ಏನು ಕೊಟ್ಟಿದ್ದಾರೆ, ಭಾರತವನ್ನು ಒಂದು ಜಾತ್ಯತೀತ ರಾಷ್ಟ್ರ ಅಂತ ಹೇಳಿ ಪರಿಗಣಿಸಿದ್ದಾರೆ ಅನ್ನೋದು ಪ್ರತಿಪಾದನೆ. ಅದಕ್ಕೆ ಕಾರಣ ಏನು ಕೊಟ್ಟಿದ್ದಾರೆ, ಜಗತ್ತಿನ ಎಲ್ಲ ಧರ್ಮಗಳನ್ನು ಅನುಸರಿಸುವ ಜನರು ಭಾರತದಲ್ಲಿ ಇದ್ದಾರೆ ಮತ್ತು ಇಲ್ಲಿ ಎಲ್ಲ ಧರ್ಮೀಯರು ಸೌಹಾರ್ದದಿಂದ ಜೀವಿಸ್ತಾರೆ ಅನ್ನೋದು ಕಾರಣ. ಸೊ ಇದರಲ್ಲಿ ಯಾವುದು ಕರೆಕ್ಟ್ ಅನ್ನೋದನ್ನು ನಾವು ಹೇಳಬೇಕಾಗತ್ತೆ. ಆಪ್ಷನ್ ಎ ನೋಡಿ ಇಲ್ಲಿ
ಎ ಮತ್ತು ಆರ್ ಎರಡೂ ಸತ್ಯ ಆಗಿದ್ವು, ಆರ್ ಎಗೆ ಸರಿಯಾದ ವಿವರಣೆ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ಆಯಿತಾ? ಸೊ ಭಾರತದಲ್ಲಿ ಬೇರೆ ಬೇರೆ ಧರ್ಮಗಳ ಜನ ಪರಸ್ಪರ ಸೌಹಾರ್ದತೆಯಿಂದ ವಾಸಿಸ್ತಾ ಇರೋದ್ರಿಂದ ಇದನ್ನು ನಾವೇನಂತ ಹೇಳಿ ಕರಿತೀವಿ, ಜಾತ್ಯತೀತ ರಾಷ್ಟ್ರ ಅಂತ ಹೇಳಿ ಕರಿತೀವಿ. ಸೊ ಹಾಗಾಗಿ ಆಪ್ಷನ್ 1 ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಮುಂದಿನ ಒಂದು ಅಸರ್ಷನ್ ಆ್ಯಂಡ್ ರೀಸನ್ ನೋಡಿ. ಇಲ್ಲಿ ಅಸರ್ಷನ್ ಏನು ಕೊಟ್ಟಿದ್ದಾರೆ, ಕ್ರೈಸ್ತ ಧರ್ಮದ ಸ್ಥಾಪಕ ಏಸು ಕ್ರಿಸ್ತರನ್ನ ರಕ್ಷಕ ಎಂದು ಕರೆಯಲಾಗುತ್ತದೆ. ಕಾರಣ ಏನು? ಕ್ರೈಸ್ಟ್ ಎಂಬ ಪದದ ಅರ್ಥ ರಕ್ಷಕ ಅಂತ ಇದೆ. ಸೊ ಇದಕ್ಕೆ ಆಪ್ಷನ್ಸ್ನ ಈ ರೀತಿ ಕೊಟ್ಟಿದ್ದಾರೆ. ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಏನು? ಆಪ್ಷನ್ ಎ ನೋಡಿ. ಇಲ್ಲಿ ಎ ಮತ್ತು ಆರ್ ಎರಡೂ ಸತ್ಯ ಆಗಿದ್ದು ಆರ್ ಎಗೆ ಸರಿಯಾದ ವಿವರಣೆ ಅಂತ. ಸೊ ಜೀಸಸ್ ಅಂತಂದ್ರೆ ಏನು? ಏಸು ಕ್ರಿಸ್ತ, ಏಸು ಅಂತ. ಸೊ ಕ್ರೈಸ್ಟ್ ಅಂತಂದ್ರೆ ರಕ್ಷಕ ಅಂತ. ಸೊ ಹಾಗಾಗಿ ಇಲ್ಲಿ ಕ್ರೈಸ್ತ ಧರ್ಮದ ಸ್ಥಾಪಕ ಏಸು ಕ್ರಿಸ್ತ. ಸೊ ಏಸು ಕ್ರಿಸ್ತರನ್ನ ರಕ್ಷಕ ಅಂತ ಕರೀತಾರೆ ಅಂತ. ಸೊ ಕ್ರೈಸ್ಟ್ ಎಂಬ ಪದದ ರಕ್ಷಕ, ಇದು ಎರಡೂ ಕೂಡ ಕರೆಕ್ಟ್ ಆಗಿದೆ ಅನ್ನೋದು ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ. ಪ್ರತಿಪಾದನೆ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಮಧ್ಯಯುಗದಲ್ಲಿ ಅರಬ್ಬರು ಭಾರತದ ಸಿಂಧ್ ಪ್ರಾಂತ್ಯವನ್ನ ವಶಪಡಿಸಿಕೊಂಡ್ರು. ಕಾರಣ ಏನು? ಸಾಮ್ರಾಜ್ಯ ವಿಸ್ತರಣೆಯ ಭಾಗವಾಗಿ ಅರಬ್ಬರು ಭಾರತದ ಮೇಲೆ ದಂಡೆತ್ತಿ ಬಂದ್ರು ಅನ್ನೋದು. ಸೊ ಈ ಪ್ರಶ್ನೆಗೆ ಆಪ್ಷನ್ಸ್ಗಳಲ್ಲಿ ನೋಡಿ ಈ ರೀತಿ ಕೊಟ್ಟಿದ್ದಾರೆ, 4 ಆಪ್ಷನ್ಸು. ಸರಿಯಾಗಿರುವಂತಹ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ನೋಡಿ. ಇಲ್ಲಿ ಎ ಮತ್ತು ಆರ್ ಎರಡೂ ಕೂಡ ಸತ್ಯ, ಅಂದರೆ ಎರಡೂ ಕೂಡ ನಿಜ. ಆರ್ ಎಗೆ ಸರಿಯಾದ ವಿವರಣೆ ಅಂತ. ಸೊ ಇಲ್ಲಿ ಅರಬ್ಬರು ಏನು ಮಾಡ್ತಾರೆ, ತಮ್ಮ ಸಾಮ್ರಾಜ್ಯ ವಿಸ್ತರಣೆಯ ಒಂದು ಉದ್ದೇಶದಿಂದ ಭಾರತದ ಮೇಲೆ ಆಕ್ರಮಣವನ್ನು ಮಾಡಿ ಸಿಂಧ್ ಪ್ರಾಂತ್ಯವನ್ನ ಗೆದ್ಕೊಳ್ತಾರೆ. ಸೊ ಹಾಗಾಗಿ ಆಪ್ಷನ್ ಎ ಮತ್ತು ಆರ್ ಎರಡೂ ಸತ್ಯ, ಆರ್ ಎಗೆ ಸರಿಯಾದ ಒಂದು ವಿವರಣೆ ಅನ್ನೋದು ಆನ್ಸರ್ ಆಗುತ್ತೆ. ಮುಂದಿನ ಒಂದು ಪ್ರಶ್ನೆ. ಪ್ರತಿಪಾದನೆ ಏನು ಕೊಟ್ಟಿದ್ದಾರೆ ಇಲ್ಲಿ? ಇಟಲಿಯ ರೋಮ್ ನಗರವು ಒಂದು ನಿಮಿಷ. ಓಕೆ, ಇಟಲಿಯ ರೋಮ್ ನಗರ ಕ್ರೈಸ್ತರ ಮುಖ್ಯ ಕೇಂದ್ರವಾಗಿ ಬೆಳೆಯಿತು ಅನ್ನೋದು ಅಸರ್ಷನ್. ಆ್ಯಂಡ್ ರೀಸನ್ ಏನಿದೆ? ರೋಮನ್ ಸಾಮ್ರಾಜ್ಯವು ಕ್ರೈಸ್ತ ಧರ್ಮಕ್ಕೆ ಮಾನ್ಯತೆ ನೀಡಿತು ಮತ್ತು ಅಲ್ಲಿನ ಪೋಪ್ ಕ್ರೈಸ್ತರ ಪರಮ ಗುರುಗಳಾದರು ಅನ್ನೋದು. ಆ್ಯಂಡ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಏನಿರುತ್ತೆ? ಆಪ್ಷನ್ ಎ ಕರೆಕ್ಟ್ ಆಗಿದೆ. ಆಪ್ಷನ್ ಎ ಬಂದ್ಬಿಟ್ಟು ಆರ್ ಮತ್ತು ಎ ಎರಡೂ ಕರೆಕ್ಟ್ ಆಗಿದೆ ಅನ್ನೋದು. ಸೊ ರೋಮನ್ ಸಾಮ್ರಾಜ್ಯದ ಮಾನ್ಯತೆ ಸಿಕ್ಕಿದ ನಂತರ ರೋಮ್ ನಗರ ಕೇಂದ್ರವಾಗಿ ಮಾರ್ಪಾಡಾಗುತ್ತೆ ಮತ್ತು ಪೋಪ್ ಸರ್ವೋಚ್ಚ ಗುರು ಆಗ್ತಾರೆ. ಸೊ ಹಾಗಾಗಿ ಇಲ್ಲಿ ಎ ಮತ್ತು ಆರ್ ಎರಡೂ ಕರೆಕ್ಟ್ ಆಗಿದೆ. ಇಲ್ಲಿ ಆರ್ ಏನಿದೆ, ಇದು ಎಗೆ ಕೊಟ್ಟಂತಹ ಒಂದು ವಿವರಣೆ ಸರಿಯಾಗಿದೆ ಅನ್ನೋದು. ಓಕೆನಾ? ನೆಕ್ಸ್ಟ್ ಪ್ರತಿಪಾದನೆ ಏನು ಕೊಟ್ಟಿದ್ದಾರೆ? ಇಸ್ಲಾಂ ಪೂರ್ವದ ಅರಬ್ ದೇಶದ ಪಂಗಡಗಳಲ್ಲಿ ಒಗ್ಗಟ್ಟಿರಲಿಲ್ಲ ಅನ್ನೋದು. ಸೊ ರೀಸನ್ ಏನು? ಅನೇಕ ಚಿಕ್ಕ ಪುಟ್ಟ ಪಂಗಡಗಳಿದ್ದು ವಿಗ್ರಹಾರಾಧನೆ ರೂಢಿಯಲ್ಲಿತ್ತು ಅನ್ನೋದು. ಸೊ ಇದಕ್ಕೆ ಸರಿಯಾದ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಕರೆಕ್ಟ್ ಆಗಿದೆ. ಏನು ಕೊಟ್ಟಿದ್ದಾರೆ ಎ ಅಂತಂದರೆ ಎ ಮತ್ತು ಆರ್ ಎರಡೂ ಸತ್ಯ, ಆರ್ ಎಗೆ ಸರಿಯಾದ ವಿವರಣೆ ಅಂತ. ಏನು ಕರೆಕ್ಟು ಮತ್ತು ಆರ್ ಕೂಡ ಕರೆಕ್ಟು ಅಂತ. ಇಸ್ಲಾಂ ಉದಯಕ್ಕೂ ಮುನ್ನ, ಅಂದರೆ ಇಸ್ಲಾಂ ಧರ್ಮ ಉದಯ ಆಗೋದಕ್ಕಿಂತ ಮುಂಚೆ ಅರಬ್ ಸಮಾಜ ಏನಾಗಿತ್ತು, ಡಿವೈಡ್ ಆಗಿರುತ್ತೆ. ಮತ್ತೆ ಕಾಬಾ ಮಂದಿರದಲ್ಲಿ ವಿಗ್ರಹಾರಾಧನೆ ಚಾಲ್ತಿಯಲ್ಲಿ ಇತ್ತು. ಸೊ ಹಾಗಾಗಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ. ಇಲ್ಲಿ ಅಸರ್ಷನ್ ಏನು ಕೊಟ್ಟಿದ್ದಾರೆ? ಜೆರುಸಲೆಂ ನಗರವನ್ನ ವಶಪಡಿಸಿಕೊಳ್ಳೋದಕ್ಕೆ ಕ್ರೈಸ್ತರು ಮತ್ತೆ ಮುಸಲ್ಮಾನರ ನಡುವೆ ಯುದ್ಧಗಳು ನಡೆಯಿತು. ಸೊ ಜೆರುಸಲೆಂ ಯಹೂದಿಗಳು, ಕ್ರೈಸ್ತರು ಮತ್ತೆ ಮುಸಲ್ಮಾನರಿಗೆ ಪವಿತ್ರ ಭೂಮಿಯಾಗಿತ್ತು ಅನ್ನೋದು. ಈ ಎರಡು ಕೂಡ ಅಸರ್ಷನ್ ಮತ್ತೆ ರೀಸನ್ ಎರಡು ಕೂಡ ಕರೆಕ್ಟ್ ಆಗಿದೆ. ಓಕೆ, ಸೊ ಹಾಗಾಗಿ ನಾವು ಆಪ್ಷನ್ 1 ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಏನಕ್ಕೆ ಆಪ್ಷನ್ 1 ಅಂತ ಹೇಳಿದ್ರೆ, ಜೆರುಸಲೆಂ 3 ಧರ್ಮಗಳಿಗೆ ಪವಿತ್ರ ಭೂಮಿ ಆಗಿರುತ್ತೆ. ಹೌದಾ? ಇಸ್ಲಾಂ, ಕ್ರೈಸ್ತ ಮತ್ತು ಯಹೂದಿ. ಅದನ್ನು ವಶಪಡಿಸ್ಕೊಳ್ಳೋದಕ್ಕೋಸ್ಕರ ಎಷ್ಟು ಸಲ ಧರ್ಮ ಯುದ್ಧಗಳು ನಡೆದ್ವು? 9 ಸಲ. ಹಾಗಾಗಿ ಆಪ್ಷನ್ ಎ ಸರಿಯಾದ ಆನ್ಸರ್ ಆಗಿರುತ್ತೆ. ಆ್ಯಂಡ್ ಈ ಒಂದು ವಿಡಿಯೋದ ಕೊನೆಯ ಒಂದು ಪ್ರಶ್ನೆ ನೋಡಿ, ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ. ಕುಬ್ಲಾಯ್ ಖಾನ್ ಒಬ್ಬ ಕ್ರೂರ ಆಡಳಿತಗಾರನಾಗಿರ್ತಾನೆ ಅನ್ನೋದು. ಕಾರಣ ಏನು? ಕುಬ್ಲಾಯ್ ಖಾನ್ ಬೌದ್ಧ ಮತಕ್ಕೆ ಪರಿವರ್ತನೆಗೊಂಡನು ಅಂತ. ಸೊ ಇದರಲ್ಲಿ ಯಾವುದು ಕರೆಕ್ಟ್, ಯಾವುದು ರಾಂಗ್ ಅನ್ನೋದ್ರೆ ಹೇಳಬೇಕಾಗುತ್ತೆ. ಸೊ ಕುಬ್ಲಾಯ್ ಖಾನ್ ಒಬ್ಬ ಕ್ರೂರ ಆಡಳಿತಗಾರ ಆಗಿದ್ದ ಅನ್ನೋದು ರಾಂಗ್ ಸ್ಟೇಟ್ಮೆಂಟ್. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಡಿ ನೋಡಿ. ಇಲ್ಲಿ ಎ ಅಸತ್ಯ, ಆರ್ ಸತ್ಯ ಅನ್ನೋದು ಆಗುತ್ತೆ. ಓಕೆನಾ? ಎ ಅಸತ್ಯ ಅಂದರೆ ಎ ರಾಂಗ್ ಸ್ಟೇಟ್ಮೆಂಟು, ಬಿ ಕರೆಕ್ಟ್ ಆಗಿರುವಂತಹ ಒಂದು ಸ್ಟೇಟ್ಮೆಂಟ್. ಸೊ ಈ ಒಂದು ಜಗತ್ತಿನ ಪ್ರಮುಖ ಘಟನೆಗಳು ಈ ಪಾಠದ ಪ್ರಕಾರ ಕುಬ್ಲಾಯ್ ಖಾನ್ ಒಬ್ಬ ಉತ್ತಮ ಆಡಳಿತಗಾರ ಆಗಿರ್ತಾನೆ, ಮತ್ತೆ ದಯಾಳುಳು ಸಾಮ್ರಾಟನಾಗಿರ್ತಾನೆ, ಕ್ರೂರ ಆಗಿರೋದಿಲ್ಲ. ಹಾಗೆಯೇ ಅವರು ಬೌದ್ಧ ಧರ್ಮಕ್ಕೆ ಸೇರಿದಂತಹ ಒಂದು ವಿವರ ಕೂಡ ಕರೆಕ್ಟ್ ಆಗಿದೆ. ಸೊ ಆಪ್ಷನ್ ಡಿ ಎ ಅಸತ್ಯ, ಆರ್ ಸತ್ಯ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗಿರುತ್ತೆ.
ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ 7ನೇ ತರಗತಿಯ 1ನೇ ಅಧ್ಯಾಯವಾಗಿರ್ತಕ್ಕಂತಹ ಜಗತ್ತಿನ ಪ್ರಮುಖ ಘಟನೆಗಳು ಪಾಠದಲ್ಲಿ ಬರುವಂತಹ ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನ ನೀವು ತಿಳ್ಕೊಂಡ್ರಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.